ಕರ್ನಾಟಕದ ಬಹುತೇಕ ಹಾಪ್ಕಾಮ್ಸ್ಗಳಲ್ಲಿ ಹೆಚ್ಚು ಕಡಿಮೆ ಮೇ 21ರಿಂದ 31ನೇ ತಾರೀಕಿನವರೆಗೆ ನಿರಂತರವಾಗಿ ಮಾವು, ಹಲಸು ಹಾಗೆಯೇ ಹುಣಸೆ ಮೇಳ ನಡೀತಾ ಇದೆ. ಸೊ ಇದಕ್ಕೆ ಸಾರ್ವಜನಿಕರಿಂದ ಯಾವ ರೀತಿ ಒಂದು ಪ್ರತಿಕ್ರಿಯೆ ವ್ಯಕ್ತ ನೋಡೋಣ. ಇದು ತುಂಬಾ ಚೆನ್ನಾಗಿದೆ. ಎಲ್ಲ ತರ ಹಣ್ಣು ಸಿಗುತ್ತೆ ಇಲ್ಲಿ, ಕಾಯಿರದ್ದು ಸಿಗುತ್ತೆ, ಆಮೇಲೆ ಹಣ್ಣಿರದ್ದು ಸಿಗುತ್ತೆ. ಮತ್ತೆ ಆಮೇಲೆ ತಗೊಂಡೋಗಿ ನಾವು ವರ್ಷನೂ ಬರ್ತೀವಿ. ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ಹಾಗಾದ್ರೆ? ಪ್ರತಿ ವರ್ಷ ಲಾಲ್ಬಾಗ್ ಹೋಗ್ತೀನಿ, ಮತ್ತೆ ಇಲ್ಲಿಗೂ ಬರ್ತೀನಿ. ಇಲ್ಲೇ ಲಾಲ್ಬಾಗ್, ಇದು ಲಾಲ್ಬಾಗ್ದೇ ಇದು. ಸೊ ಲಾಲ್ಬಾಗ್ ಒಳಗಡೆ ನೋಡಕ್ ಹೋಗ್ತೀವಿ, ಇಲ್ಲಿ ಬಂದು ಹಣ್ಣು ತಗೊಂಡು ಹೋಗ್ತೀವಿ ಹಾಗಾದ್ರೆ? ನಿರಂಜನ್ ಅಂತ, 6th. ಇವತ್ತು ನಾನು 6 kg ಮಾವಿನ ಹಣ್ಣು ತಗೊಂಡೆ. ಯಾರ್ಯಾರು ಬಂದಿದ್ರಿ ಮಾವಿನ ಹಣ್ಣು ತಗೊಳ್ಳಿಕ್ಕೆ? ನಾನು ಮತ್ತೆ ಅಪ್ಪ. ಕೇಳಿದ ಎಲ್ಲ ಹಣ್ಣು ಕೊಡಿಸಿದ್ರ ಅಪ್ಪ? ನಾನು ಅದೇ ಇದು ಬಾದಾಮಿ, ಲಸ್ಸರಿ ಎಲ್ಲ ಸೇರಿಸಿ 6 kg ಆಯ್ತು. 6 kg ತಗೊಂಡೆ. ಮನೇಲಿ ಎಷ್ಟು ಜನ ಇದ್ರಿ ನೀವು ತಿನ್ಲಿಕ್ಕೆ? 3 ಜನ ಇದ್ದೀವಿ. ಮತ್ತೆ ಬರ್ತೀವಿ ಮುಂದಿನ ವಾರ, ಮತ್ತೆ ತಗೊಂಡ್ ಹೋಗ್ತೀವಿ. ಮುಂದಿನ ವಾರ ಮತ್ತೆ ಬರ್ತೀಯಾ? ತುಂಬಾ ರುಚಿ ಇದಾವಂಗ ಹಣ್ಣು? ತುಂಬಾ ಚೆನ್ನಾಗಿದೆ. ಈಗ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ, ಆ ಹಣ್ಣಿಗೂ ಈ ಹಣ್ಣಿಗೂ ಹೆಂಗ್ ರುಚಿ ಹೆಂಗೆ ಅನ್ಸುತ್ತೆ ನಿನಗೆ? ಅದಲ್ಲಿ ಕಲರ್ ಹಾಕಿರ್ತಾರೆ, ಮತ್ತೆ ಇದು ಏನಪ್ಪ ಕೆಮಿಕಲ್ ಹಾಕಿರ್ತಾರೆ. ಅರೆ ಇಲ್ಲಿ ಎಲ್ಲ ನ್ಯಾಚುರಲ್ ಸಿಗುತ್ತೆ, ಮತ್ತೆ ಇಲ್ಲಿ ಸ್ವೀಟ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನಿರಂಜನ್ ಇಲ್ಲ, ಚೆನ್ನಾಗಿದೆ. ನಾವು ನೋಡ್ತಾ ಇದೀವಿ, ಇನ್ನು ತಗೋಬೇಕು. ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆ, ನೋಡೋಣ ಅಂತ ಬಂದಿದೀವಿ. ನಾವು ಫಸ್ಟ್ ಟೈಮ್ ಬಂದಿರೋದು. ಯಾವ ಊರು ಮೇಡಮ್? ನಾವು ಬೆಂಗಳೂರು. ಪ್ರತಿ ವರ್ಷ ನೀವು ಬರ್ಬೇಕು ಅನಿಸ್ತಿತ್ತು ಅಥವಾ ಈಗ ಇದೇ ಫಸ್ಟ್ ಟೈಮ್? ಬರ್ಬೇಕು ಅನ್ಸಿರುತ್ತೆ, ಆದ್ರೆ ಬಂದಿರಲ್ಲ, ಮಳೆ ಅದು ಇದು ಅನ್ಕೊಂಡು ಈ ಸರ್ತಿ ಬಂದಿದೀವಿ. ಈಗ ಮಗು ಕರ್ಕ ಬಂದಿದ್ರಿ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಾ ಇದೆ, ವಾಸನೆ ಎಲ್ಲ ತುಂಬಾ ಚೆನ್ನಾಗಿದೆ. ರೈತರಿಂದ ನೇರವಾಗಿ ಇಲ್ಲಿಗೆ ಮಾವಿನ ಹಣ್ಣನ್ನ ತರ್ತಾ ಇದ್ದಾರೆ, ಜೊತೆ ಕೆಮಿಕಲ್ ಗಳನ್ನು ಬಳಸ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದೇ ಒಳ್ಳೇದಲ್ವಾ, ನಮಗೂ ಮಕ್ಕಳಿಗೆ ಕೊಡೋಕೆಲ್ಲ ನಾವು ಇದು ಹೆದರಿಕೆ ಇಲ್ಲದೆ ಕೊಡ್ಬೋದು. ಕೆಮಿಕಲ್ ಫ್ರೀ ಅಂದ ತಕ್ಷಣ ಯಾವುದೇ ಯೋಚನೆ ಮಾಡದೆ ಕೊಡ್ಬೋದು. ಮೇಲಾಗಿ ರೈತರಿಂದ ನೇರವಾಗಿ ಬರ್ತಾ, ಯಾಕಂದ್ರೆ ಮೀಡಿಯೇಟರ್ಗಳಿಗೆ ಇಲ್ಲಿ ಅವಕಾಶ ಇರಲ್ಲ. ರೈತರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಮೇಡಮ್ ನಿಮ್ಮ ಹೆಸರು? ಶ್ರೀದೇವಿ. ಮೇಡಮ್ ನೀವೇನ್ ಹೇಳ್ತೀರಿ ಮಾವಿನ ಮೇಳಕ್ಕೆ? ಇಲ್ಲ, ಬಂದು ನೋಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಅದೇ ಕ್ವಾಲಿಟಿನೂ ಚೆನ್ನಾಗಿದೆ ಅನ್ಸುತ್ತೆ, ರೇಟೂ ಪರವಾಗಿಲ್ಲ. ಮಾರ್ಕೆಟ್ ರೇಟ್ ನೋಡಿದ್ರೆ ಇದು ರೇಟ್ ಆಯ್ತು, ಕ್ವಾಲಿಟಿ ಆಯ್ತು, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ನೀವು ಇದೇ ಫಸ್ಟ್ ಟೈಮ್ ಅಥವಾ ಬಂದಿದ್ರಾ? ಫಸ್ಟ್ ಟೈಮ್ ಬಂದಿರೋದು. ಅದೇ ಬೋರ್ಡ್ ನೋಡ್ಕೊಂಡು ಒಳಗಡೆ ಬಂದ್ವಿ. ಅದೇ ನೋಡಿದ್ರೆ ಚೆನ್ನಾಗಿದೆ, ತಗೊಳ್ಳೋಣ ಅನ್ಕೊಂಡಿದ್ವಿ. ಏನ್ ಪಡ ಹೆಸರು? ಆಕಾಂಕ್ಷ. ಇವತ್ತು ಮಾವಿನ ಮೇಳಕ್ಕೆ ಬಂದಿದ್ಯಾ, ಏನ್ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಎಷ್ಟು ತಿಂತೀಯ ಮಾವಿನ ಹಣ್ಣು ಇವತ್ತು? 3 ತಿಂತಿದೆ. 3 ತಿಂತಿದ್ಯಾ? ಅಮ್ಮ ಕೊಡಿಸ್ತೀನಿ ಅಂದಿದಾರಾ? ಹೌದಾ? ನೀನ್ ಒಬ್ಳೇನಾ ಅಥವಾ ಮನೇಲಿ ಅಕ್ಕ ತಮ್ಮ ಯಾರಾದ್ರೂ ಇದ್ದಾರ? ನಮ್ಮ ಅಣ್ಣ ಇದ್ದಾನೆ. ಮತ್ತೆ ಅಣ್ಣನ್ ಬಿಟ್ಟು ನೀನ್ ಬಂದ್ಬಿಟ್ಟಿದ್ಯಾ? ನಮ್ಮ ಅಣ್ಣ ಹೋಗಿದ್ದಾನೆ ಮನೆಗೆ. ಹೌದಾ? ಅಣ್ಣಗೆ ತಗೊಂಡ್ ಹೋಗ್ತೀಯ ಮಾವಿನ ಹಣ್ಣನ? ಎಷ್ಟು ತಗೊಂಡ್ ಹೋಗ್ತೀಯ? 4 ತಗೊಂಡು ಹೋಗ್ತೀನಿ. ನೀನ್ 3 ತಿಂದು ಅಣ್ಣಂಗೆ 4 ತಗೊಂಡ್ ಹೋಗ್ತೀಯಾ? ಗುಡ್. ಏನ್ ಹೆಸರು? ಆಕಾಂಕ್ಷ. ಎಷ್ಟನೇ ಕ್ಲಾಸ್? ಈಗ UKG. ಗುಡ್.